ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಈ ಥರ ಡಿಸೈನ್ನ ಯಾವ ಥರ ಹಾಕೋದು ಅಂತೇಳಿ ಸ್ಟಾರ್ಟ್ ಮಾಡೋಣ. ಫಸ್ಟು 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ಅಥವಾ 10 ಎರಡು ಯಾವುದಾದ್ರೂ ತೊಗೋಬೋದು. ಫಸ್ಟ್ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಒಂದು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ, ಅದ್ರ ಪಕ್ಕನೇ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಾದಮೇಲೆ 1 2 3 ಚೈನ್ ಹಾಕಿ ನೋಡಿ, ಈ ಎರಡು ಗ್ಯಾಪ್ ಒಳಗಡೆಯಿಂದ ಎರಡು ಕಂಬ ಇದೆಯಲ್ವ, ಡಬಲ್ ಕ್ರೋಶೆ ಮತ್ತು 2 ಚೈನ್, ಆ ಎರಡು ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತು ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕಿ ಮತ್ತೆ ಈ ಕಂಬದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ಡಬಲ್ ಕ್ರೋಶೆ, ಹಾಕ್ಕೊಂಡಾದ್ಮೇಲೆ 3 ಚೈನ್ ಹಾಕಿ ಮತ್ತೆ ನೋಡಿ ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿದ್ದೀನಿ. ಪಿಕೋ ವರ್ಕ್ ಹಾಕಿದ್ದೀನಿ. ಈ ನೋಡಿ, ಇಲ್ಲಿ ಸ್ಟಾರ್ಟಿಂಗು ಈ ಥರ 4 ಬರಬೇಕು. ಇವಾಗ 3 ಆಯಿತು. ಇನ್ನೊಂದು ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಕಂಪ್ಲೀಟ್ ಆದಮೇಲೆ ಕುಚ್ಚು ಹಾಕೋದಕ್ಕೆ ನಾನು ಸ್ಪೇಸ್ ಮಾಡ್ಕೊಳ್ತೀನಿ. ಕುಚ್ಚು ಹಾಕೋದಕ್ಕೆ ಇಲ್ಲಿ 3 ಚೈನ್ ಹಾಕಿದರೆ ಸಾಕು. 4 ಆಗಿದೆ. 1 2 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 3 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಡಬಲ್ ಕ್ರೋಶೆ ಹಾಕಿದ್ದೀನಿ. ಡಬಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಪಿಕೋ ವರ್ಕ್. ಈ ಕಡೆ ಸೈಡು ಪಿಕೋ ವರ್ಕ್ ನಮಗೆ 5 ಬರಬೇಕು. ಸ್ಟಾರ್ಟಿಂಗ್ ಮಾತ್ರ 4, ನೆಕ್ಸ್ಟ್ ಎಲ್ಲ 5 ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ 5 ಆಯಿತು. 5 ಪಿಕೋ ವರ್ಕ್ ಆಯಿತು. ಇವಾಗ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಮಾತ್ರ 4, ಆಮೇಲೆ ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ಸ್ಪೇಸು, ಆಮೇಲೆ ನೆಕ್ಸ್ಟ್ 5 ಪಿಕೋ ವರ್ಕ್. ನೋಡಿ, ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ಗೆ ಹಾಕ್ಕೊಂಡಾದ್ಮೇಲೆ ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡಿ ಮತ್ತು ಇವಾಗ ಡಬಲ್ ಕ್ರೋಶೆ. ಬೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಗ್ಯಾಪ್ ಬಿಟ್ಟು ನಾವು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಿಲ್ಲಿ. ಡಬಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ನೋಡಿ, ಇದಕ್ಕೆ ಮಾತ್ರ ಪಿಕೋ ವರ್ಕ್ ಬೇಡ. ನೆಕ್ಸ್ಟ್ ಇವಾಗ ನಾನು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಸ್ವಲ್ಪ ಈ ಕಡೆ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಬೀಡ್ಸ್ ಹಿಂದ್ಗಡೆನೆ, ಅಂದರೆ ಬೀಡ್ಸ್ಗಿಂತ ಫಸ್ಟ್ ಬರುತ್ತಲ್ಲ ಪಿಕೋ ವರ್ಕು, ಅಲ್ಲಿ ಆ ಕಂಬಕ್ಕೆ ನಾನು ಆ ಕಂಬದೊಳಗಡೆಯಿಂದ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಫ್ರಂಟಿಗೆ ತಿರುಗಿಸ್ಕೊಂಡು ಮತ್ತು 5 ಚೈನ್. ಇದು ಕೆಳಗಡೆ 5 ಚೈನ್ ಆಯಿತು. ಇವಾಗ ಮೇಲ್ಗಡೆ ಪೆಟಲ್ಸ್ ಹಾಕೋದಕ್ಕೆ 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನೋಡಿ, ಬೀಡ್ಸ್ ಇದೆಯಲ್ಲ, ಬೀಡ್ಸ್ ಪಕ್ಕ ಲಾಕ್ ಮಾಡಿದ್ದೀವಲ್ವ, ಅಲ್ಲಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಇವಾಗ ಪೆಟಲ್ಸ್ನ ಹಾಕಬೇಕು. ಫಸ್ಟು ಕೆಳಗಡೆ ಇರೋಂಥ 5 ಚೈನ್ಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ 2 ಚೈನ್ ಡಿಸೈನ್ ಸ್ವಲ್ಪ ಕೆಳಗೆ ತಿರುಗಿಸ್ಕೊಂಡು ಈ ಥರ 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೋತಾ ಇದ್ದೀನಿ. ಈ ಥರ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶೆ ಹಾಕಬೇಕು. 3 ಡಬಲ್ ಕ್ರೋಶೆ ಬರಬೇಕು. ನೋಡಿ, ಇವಾಗ ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಇನ್ನೊಂದು ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಮತ್ತು 5 ಚೈನಿಗೆ ಲಾಕ್ ಮಾಡಬೇಕು. ನೋಡಿ, ಇವಾಗ 2 ಚೈನ್ ಹಾಕ್ಕೊಂಡು ಇವಾಗ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 2 ಚೈನ್, ಇನ್ನೊಂದು ಪೆಟಲ್ಸ್ಗೆ ಮತ್ತು 2 ಚೈನ್ ಹಾಕಿ ಮತ್ತು 3 ಡಬಲ್ ಕ್ರೋಶೆ. ಸ್ವಲ್ಪ ಥ್ರೆಡ್ನ ಈ ಥರ ಹಿಂಗೆ ಮಾಡ್ಕೋಬೇಕು.
ಮತ್ತು 3 ಡಬಲ್ ಕ್ರೋಶ ಆದಮೇಲೆ 2 ಚೈನ್, ಒಂದೊಂದು ಸೈಡು 3 ಪೆಟಲ್ ಬರಬೇಕು. ಒಂದೇ ಸ್ಟೆಪ್ಪಲ್ಲೇ ಡಿಸೈನು ಫಿನಿಶ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು. ಇವಾಗ 3 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಮತ್ತು 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತು ಇವಾಗ ಇನ್ನೊಂದು ಪೆಟಲ್ಸ್, ಒಂದು ಸೈಡು 3, ಇನ್ನೊಂದು ಸೈಡ್ 3. ಮತ್ತು ಇವಾಗ 2 ಚೈನ್ ಹಾಕಿ ಮತ್ತು 3 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಆದಮೇಲೆ 2 ಚೈನ್, 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ಮೇಲೆ ಒಂದು ಸೈಡ್ ಕಂಪ್ಲೀಟ್ ಆಗುತ್ತೆ 3 ಪೆಟಲ್ಸ್. ಇವಾಗ ಇನ್ನೊಂದು ಸೈಡ್ ಕೂಡ ನಾವು ಇದೇ ಥರನೇ 3 ಪೆಟಲ್ಸ್ನ ಹಾಕ್ಕೊಳ್ಳೋಣ. ಇನ್ನೊಂದು ಸೈಡ್ ಕೂಡ ಸೇಮ್ ಇದೇ ಥರನೇ ಹಾಕ್ಕೊಳ್ಬೇಕು, ಯಾವುದೇ ಚೇಂಜಸ್ ಇಲ್ಲ. ನೋಡಿ ಇವಾಗ ಕೆಳಗಡೆ ಬಂತು. ಇವಾಗ ಮೇಲ್ಗಡೆ ನೋಡಿ ಈ ಥರ ಇದನ್ನ ಥ್ರೆಡ್ನ ಈ ಥರ ಮಾಡಿಕೊಂಡು ನೋಡಿ ಕೆಳಗಡೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ 2 ಚೈನ್ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಮತ್ತು 3 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಮತ್ತು 5 ಚೈನ್ ಗ್ಯಾಪ್ ಒಳಗಡೆಯಿಂದ ಲಾಕ್ ಮಾಡಬೇಕು. ಇದೇ ಥರನೇ 3 ಪೆಟಲ್ಸ್ ಹಾಕ್ಕೋಬೇಕು. ತುಂಬಾ ಸಿಂಪಲ್ಲಾಗಿದೆ ಮತ್ತು ಒಂದೇ ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ. ಒಂದು ಸಲ ಡಿಸೈನ್ ಟ್ರೈ ಮಾಡ್ಬೋದು. ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 2 ಚೈನ್ ಹಾಕ್ಕೊಂಡು 2 ಚೈನ್ನ ಮತ್ತು 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೆಕ್ಸ್ಟ್ ಇವಾಗ ನೋಡಿ ಇವಾಗ ಈ ಥ್ರೆಡ್ನ ಇವಾಗ ನಾನು ಫಸ್ಟಿಗೆ ಡಬಲ್ ಕ್ರೋಶ ವರ್ಕ್ ಮಾಡಿ ನೋಡಿ ಬೀಡ್ಸ್ ಆದಮೇಲೆ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಒಂದು ಸಲ ಈ ಥರ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಪಿಕೋ ವರ್ಕ್ ಮಾಡ್ತಾಯಿಲ್ಲ, ನೆಕ್ಸ್ಟ್ ಡಬಲ್ ಕ್ರೋಶಗೆ ಪಿಕೋ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಡಬಲ್ ಕ್ರೋಶ ಹಾಕ್ಕೊಂಡಾಯಿತು. ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಇವಾಗ 3 ಚೈನ್ ಹಾಕಿ ಪಿಕೋ ವರ್ಕ್ ಮಾಡ್ತಾಯಿದ್ದೀನಿ. ಈ ಸೈಡ್ ಇವಾಗ ಬೀಡ್ಸ್ ಆದಮೇಲೆ ಒಂದು ಡಬಲ್ ಕ್ರೋಶ ಹಾಕಿದ್ವಿ, ಅದಕ್ಕೆ ಪಿಕೋ ವರ್ಕ್ ಇಲ್ಲ. ಅದಾದಮೇಲೆ ನೆಕ್ಸ್ಟು 4 ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಇವಾಗ 1 ಆಯಿತು, ಇನ್ನು 3 ಡಬಲ್ ಕ್ರೋಶ. ಇವಾಗ 2 ಪಿಕೋ ವರ್ಕ್ ಇರೋ ಡಬಲ್ ಕ್ರೋಶ ಆಯಿತು. ಇವಾಗ ಇನ್ನೆರಡು ಹಾಕ್ಕೊಳ್ಳೋಣ. ಇನ್ನೆರಡು ಹಾಕ್ಕೊಂಡಾದಮೇಲೆ ಕುಚ್ಚು ಕಟ್ಟೋದಕ್ಕೆ ಸ್ಪೇಸ್ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಬೇಕು. ನೋಡಿ ಬೀಡ್ಸ್ ಆ ಪಕ್ಕ 4 ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ ಕೌಂಟ್ ಮಾಡಿದರೆ 5 ಡಬಲ್ ಕ್ರೋಶ ಕಾಣಿಸುತ್ತೆ. ಇಲ್ಲಿ 5 ಡಬಲ್ ಕ್ರೋಶ ಹಾಕಿದ್ದೀನಿ ನಾನು ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಅಥವಾ ಡಿಸ್ಟೆನ್ಸ್ಗೆ. ಬೇಕಂದರೆ ನೀವು ಕಡಿಮೆ ಕೂಡ ಮಾಡ್ಕೋಬೋದು, 4 ಕೂಡ ಹಾಕ್ಕೊಳ್ಬೋದು. ಅವಾಗೇನು ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ, ಹಾಗೆ ಚೆನ್ನಾಗೂ ಕಾಣಿಸುತ್ತೆ ಡಿಸೈನು. ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈ ಡಿಸೈನು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಾಗಿ ಡಿಸೈನ್ ಈ ಥರ ಕಾಣಿಸುತ್ತೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 600 800ವರೆಗೂ ತೊಗೋಬೋದು. ಕುಚ್ಚು ಹಾಕೋದಕ್ಕೆ 100 ಎಳೆ ತೊಗೊಂಡಿದ್ದೀನಿ, ಅದು ಡಬಲ್ ಆದಾಗ 200 ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.